ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಬ್ಬದ ಅಡುಗೆ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಇದು ನನ್ನ ದೇವರ ಕೋಣೆ. ನನ್ನ ದೇವರಿಗೆ ನೈವೇದ್ಯಕ್ಕೆ ಒಬ್ಬಟ್ಟು ಮತ್ತು ವಡೆ ಮಾತ್ರ ಮಾಡ್ತಾಯಿದ್ದೀನಿ. ಪೂಜೆ ಆಗಿದೆ ಫ್ರೆಂಡ್ಸ್. ಬೇವು ಬೆಲ್ಲ, ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನನ್ನ ದೇವ್ರ ಕೋಣೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋಣ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲಿ. ನೋಡಿ ಫ್ರೆಂಡ್ಸ್, ನಾನು ಅಡುಗೆ ಆರಂಭಿಸೋಕ್ಕೆ ಮುಂಚೆ ನಾನು ಈ ಥರನೇ ಮಾಡ್ಕೊಳೋದು. ಒಲೆಯನ್ನು ಕ್ಲೀನ್ ಮಾಡಿ ಪೂಜೆ ಮಾಡಿನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ತಾಯಿ ಮನೆಯಲ್ಲೂ ಅಷ್ಟೇ, ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ. ನೋಡಿ, ತೊಗರಿ ಬೇಳೆಯಲ್ಲೇ ಮಾಡ್ತಾ ಇರೋದು ಒಬ್ಬಟ್ಟು. 3 ಸತಿ ತೊಳೆದು, ಕಡಲೆಬೇಳೆ ವಡೆಗೆ, ಹೆಸರುಬೇಳೆ ಕೋಸಂಬರಿಗೆ ಫ್ರೆಂಡ್ಸ್. ಈಗ ಒಲೆ ಹಚ್ಚೋಣ. ಸ್ವಲ್ಪ ಜಾಸ್ತಿ ನೀರು ಇಡ್ತಾಯಿದ್ದೀನಿ, ಯಾಕಂದರೆ ಒಬ್ಬಟ್ಟು ಸಾರು ಮಾಡಬೇಕಲ್ವ. ಯುಗಾದಿ ಬಂದ್ರೇ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರೇ ಫೇಮಸ್ ಆಗಿರುತ್ತೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾವು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಚಿಟಿಕೆ ಉಪ್ಪು ಹಾಕಿ, 1/4 ಬಟ್ಲು ರವೆ, ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ತೆಳುವಾಗೇ ಇರಬೇಕು ಹಿಟ್ಟು. ನೋಡಿ, ನೆನೆಸಿಡೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೆನೆಯೋದ್ರಿಂದ. 3/4 ಭಾಗ ಬೇಳೆ ಬೆಂದಿದೆ, ಬಸ್ಕೊಳ್ಳೋಣ. ನೋಡಿ, ಇದು ಒಬ್ಬಟ್ಟು ಸಾರಿಗೆ 2 ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ ಬೇಳೆಯಲ್ಲಿ. ಇದು ಚೆನ್ನಾಗಿ ಬೆಂದರೆ ಬೆಲ್ಲ, ಕಾಯಿ ತುರಿ, ಬೇಳೆ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಕಡೆ ಅಡುಗೆ ಆಗಿದೆ. ಅನ್ನ, ಒಬ್ಬಟ್ಟು ಸಾರು, ಕೋಸಂಬರಿ, ಬೇಳೆಕಟ್ಟು, ಬಾಳೆಕಾಯಿ ಪಲ್ಯ ಎಲ್ಲ ಆಗಿದೆ ಸಿಂಪಲ್ಲಾಗಿ. ಬಾಕಿ ವಡೆ ಮತ್ತು ಒಬ್ಬಟ್ಟು ಮಾಡಬೇಕು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಏಲಕ್ಕಿ ಹಾಕ್ತಾಯಿದ್ದೀನಿ, ಕೊಬ್ಬರಿ ತುರಿ, ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಮಿಕ್ಸಿ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಗೆ ನೋಡಿ, ಈ ಥರ ಇರಬೇಕು. ನೆಕ್ಸ್ಟ್ ವಡೆಗೆ ಸ್ವಲ್ಪ ಬೇಳೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಲವಂಗ, ಚಕ್ಕೆ, ಸೋಂಪು ಕಾಳು, ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ರುಬ್ಕೊಳ್ಳೋಣ. ಈ ಥರ ಸ್ವಲ್ಪ ಬೇಳೆಯಲ್ಲಿ ರುಬ್ಕೊಳ್ಳೋದ್ರಿಂದ ಎಲ್ಲನೂ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಈಗ ನೆಕ್ಸ್ಟು ಎಲ್ಲ ಬೇಳೆನೂ ಹಾಕಿ ರುಬ್ಕೊಳ್ಳೋಣ ತರಿಯಾಗಿ. ಒಂದೊಂದು ಬೇಳೆ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ, ನನ್ನ ಹತ್ರ ಸಿಗಲಿಲ್ಲ. ಈ ಕಡೆ ನಾವು ಒಬ್ಬಟ್ಟಿಗೆ ತಟ್ಕೊಳ್ಳೋಣ. ಬಾಳೆಲೆ ತಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಬಟರ್ ಪೇಪರಲ್ಲೂ ತಟ್ಕೊಬೋದು. ಎಣ್ಣೆ ಕೈಗೆ ಸವರ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಸುಡ್ತಾ ಇದ್ದೀನಿ. 2 ಮಾತ್ರ ನಾನು ಸುಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೈವೇದ್ಯಕ್ಕೆ ಇದು ಮಾಡ್ತಾ ಇರೋದು. ಇನ್ನೊಂದು ಮಾಡ್ಕೊಳ್ಳೋಣ. ತುಪ್ಪ ಜೊತೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಬ್ಬಟ್ಟು ಬಿಸಿ ಬಿಸಿಯಾಗಿ. ನಮ್ಮ ಮನೇಲಿ ಒಬ್ಬಟ್ಟು ಬಾಳೆಹಣ್ಣು ತುಪ್ಪ ಹಾಕ್ಕೊಂಡೇ ತಿನ್ನೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಆ ಥರ.
ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಇನ್ನೊಂದು ಸುಡೋಣ. ಇದು ಬೇಯ್ತಿದೆ. ನೋಡಿ ಫ್ರೆಂಡ್ಸ್ ಆಗಿದೆ. ದೇವ್ರಿಗೆ ಇಡೋಣ. ನೆಕ್ಸ್ಟು ವಡೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಹಾಕ್ಕೊಬೋದು, ಟೇಸ್ಟಾಗಿರುತ್ತೆ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ. ಬನ್ನಿ ಫ್ರೆಂಡ್ಸ್ ನೈವೇದ್ಯಕ್ಕಿಡೋಣ. ಇಟ್ಟು ಪೂಜೆ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಊಟ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ ನನಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.